ಇನ್ನೂ ನಡೀತಾ ಇದೆ. ಎಸ್, ಎಂದೂ ಮುಗಿಯದ ಯುದ್ಧ ಆಗಿದೆ ಯುದ್ಧ. ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಕಳೆದ 80 ವರ್ಷಗಳಿಂದ ಅವರು ತೈಲ ಅಂದರೆ ಈಗ ಪೆಟ್ರೋಲ್ ಅಂತ ಮಾತಾಡೋಣ, ಪೆಟ್ರೋಲ್ ಬಿಟ್ಟು ಬೇರೆ ಇನ್ಕಮ್ ಪ್ರಯತ್ನ ನಡೆಸ್ತಾ ಇದ್ದಾರೆ. ಕೆಲವು ರಾಷ್ಟ್ರಗಳಲ್ಲಿ ವ್ಯಾಟು ಬಂದಿದೆ, ಟ್ಯಾಕ್ಸಸ್ಸು ಬಂದಿದೆ. ಈಗ ಅವರಿಗೆ ಈ ಒಂದು ಕಡೆ ಇರಾನು ಒಂದು ಕಡೆ ಇಸ್ರೇಲು ನಡುವೆ ಅವರು ಸಿಕ್ಕಾಕ್ಕೊಂಡು ಅವರ ಒದ್ದಾಟ ಜಾಸ್ತಿ ಆಗುತ್ತೆ. ಅಲ್ಲಿ ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಅಲ್ಲಿನ ಪ್ರಭಾವ ಕಡಿಮೆ ಆಗುತ್ತೆ. ಆ ಪ್ರಭಾವ ಡೈರೆಕ್ಟಾಗಿ ಇಂಡಿಯಾಗೆ ಬರುವ ರೆಮಿಟೆನ್ಸಸ್ ಮೇಲೆ ಬೀಳುತ್ತೆ. ನಮ್ಮ ಎಕ್ಸ್ಪೋರ್ಟ್ಸು, ನಮ್ಮ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು, ಹಮ್ರೋಸ್ ಸ್ಟ್ರೈಟ್ ತೊಂದರೆ ಆಗೋದು. ಹಮ್ರೋಸ್ ಸ್ಟ್ರೈಟ್ ಅಂದರೆ ಇರಾನ್ ಆ್ಯಕ್ಚುಲಿ ತಪ್ಪು ಮಾಡಿದೆ, ಅದು ಬಹುತೇಕ ಅದರ ಸೌಮ್ಯದಲ್ಲಿ ಇಲ್ಲ. ಬಟ್ ಅದು ಬಹಳ ಸಣ್ಣ ಇರೋದ್ರಿಂದ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಸರಕು ಸರಬರಾಜು ನಿರ್ವಹಣೆ, ಬರೀ ಪೆಟ್ರೋಲ್ ಅಲ್ಲ, ಎಲ್ಲ ಸರಕುಗಳು ತೊಂದರೆ ಆಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಈಗಾಗಲೇ ಬೆಳಿಗ್ಗೆ ಅಷ್ಟೊತ್ತಿಗೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಈಗ ನಾವು ಪೆಟ್ರೋಲ್ ತೊಗೊಂಡ್ರೆ ₹5 ಡಿಸ್ಕೌಂಟಿಗೆ ತೊಗೋತಾ ಇದ್ದೀವಿ. ಆ ಬೆಲೆಯಲ್ಲಿದೆ, ಜಾಸ್ತಿ ಆಗಬಹುದು. ಬಟ್ ನಮ್ಮ ದೇಶದ ಮಟ್ಟಿಗೆ ನಾವು ಇನ್ನೊಂದು 7-8 ದಿನ ಪೆಟ್ರೋಲ್ ಬೆಲೆ ತಡೆಯೋ ಶಕ್ತಿ ಇರೋ ದೇಶ. ಎಲ್ಲ ವಿಧದಲ್ಲೂ ನಮ್ಮ ಸಾಮರ್ಥ್ಯ ಚೆನ್ನಾಗಿದೆ, ಎದುರಿಸ್ಬೋದು. ಬಟ್ ಅಲ್ಲಿರೋ ಜನ ಇಲ್ಲಿ ಬರೋದೊಂದು ಮುಖ್ಯ. ಇದಾದ ನಂತರ ಓಪನ್ ಆಗೋ ಆಪರ್ಚುನಿಟೀಸು, ಆ ಸರ್ವನಾಶ ಆಗಿರೋ ದೇಶಗಳಿಗೆ ಏನೇನು ಬೇಕು, ಅದನ್ನು ಅಗತ್ಯಗಳು ಏನೇನು ಪೂರೈಸಬೇಕು, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು, ಅದ್ರ ಬಗ್ಗೆ ಮುಂದುವರಿಬೇಕು. ಇಲ್ಲಿ ತೊಂದರೆ ಆಗಲ್ಲ. ಇನ್ನೊಂದು ಗಮನ ಇಟ್ಕೊಳ್ಳಿ, ಯಾಕೆ ನನಗನ್ಸುತ್ತೆ ಈಗ ಯುದ್ಧ ಸರಿಯಾಗಿ ಮುಗಿದೋಗಲ್ಲ ಅನ್ನೋದು. ಈ ಇರಾನ್ ಆ ಪಂಗಡಗಳಿಗೆ ಹುತಾತ್ಮರು ಅನ್ನೋದು ಬಹಳ ಮಹತ್ವವಾದ ಸಂಗತಿ. ನಾವು ಹಳೆ ಕಾಲದಲ್ಲಿ ಗಂಗೆಯಲ್ಲಿ ಓದ್ವಿ ಅಂತ ಹೇಳ್ದಂಗೆ, ಅವ್ರಿಗೆ ಹುತಾತ್ಮರಾದರೆ ದೊಡ್ಡಸ್ತಿಕೆ. ಅಲ್ಲಿ ವಿದ್ಯಾವಂತರಾಗಿ ಹೊರಗೋದವರು ಸ್ವಲ್ಪ ಮಾರ್ಪಾಡಾಗಿದ್ದಾರೆ, ಬಟ್ ಅಲ್ಲೇ ಉಳಿದವರು, ಅದು ಅಖಂಡವಾದ ದೇಶ, ಅದು ದೊಡ್ಡ ದೇಶ. ಅಲ್ಲಿರೋರಿಗೆ ಹುತಾತ್ಮತೆ ಅನ್ನೋದು ಒಂದು ಪ್ರತಿಕಾರದ ಸಂಚು. ಆಮೇಲೆ ನಾವು ಮಿಲಿಟ್ರಿ ಎಕ್ಸ್ಪರ್ಟ್ಸ್ ಹೇಳ್ಬೋದು, ಈ ಸ್ಲೀಪರ್ ಸೆಲ್ಸ್ ಅಂತ ಪ್ರಪಂಚದಾದ್ಯಂತ ಇದ್ದಾರೆ. ಅವರೆಲ್ಲ ಏನು ಮಾಡ್ತಾರೆ, ನನ್ನಂಗೆ ನೆಗೆಟಿವ್ ಥಾಟ್ಸ್ ಏನಾದರೂ ಬಂದರೆ ಇವತ್ತು ರಾತ್ರಿ ಏನು ಮಾಡ್ತಾರೆ, ನಾಳೆ ರಾತ್ರಿ ಏನು ಮಾಡ್ತಾರೆ ಅನ್ನೋ ಯೋಚನೆಯಲ್ಲಿದ್ದೀವಿ ನಾವು. ಒಂದು ಈ ಸ್ಲೀಪರ್ ಸೆಲ್ಸ್ ಬಾಂಬಿಂಗು, ಇದೆಲ್ಲ ಒಂದು ದೊಡ್ಡ ರೌಡಿಸಮ್ ಇರೋ ದೇಶ ಪ್ರತಿ ಸಲ ಇದನ್ನು ಕ್ರಿಯೇಟ್ ಮಾಡುತ್ತೆ. ಕ್ರಿಯೇಟ್ ಆದಮೇಲೆ ಆ ಧ್ವಂಸ ಆದ ದೇಶದಲ್ಲಿ ತನ್ನ ನೆಲೆ ಸ್ಥಾಪಿಸುತ್ತೆ. ಇವ್ರನ್ನ ನೆಲೆ ಸ್ಥಾಪಿಸಬಾರ್ದು ಅಂತ ಇನ್ನೆರಡು ದೇಶಗಳು ಹೋರಾಡುತ್ತೆ. ಇವೆರಡರ ಮಧ್ಯೆ ಕಷ್ಟ ಬಿದ್ದು ಬೆಳೆದ ಬೆಳೆ ಬೇರೆ ಡೆವಲಪ್ ಆದ ದೇಶಗಳಿಗೆಲ್ಲ ತೊಂದರೆ ಆಗ್ತಾಯಿದೆ. ಉತ್ತಮ ಸಂಗತಿ ಅಂದರೆ ಭಾರತಕ್ಕೆ ಇದನ್ನು ನಿರ್ವಹಿಸೋ ಶಕ್ತಿ ಇದೆ. ಯಾವುದೇ ರೀತಿ ದೀರ್ಘಕಾಲ ಮುಂದುವರೆದರೂ ನಿಭಾಯಿಸಬಹುದಾ ಭಾರತ? ದೀರ್ಘಕಾಲ ಮುಂದುವರಿಸಿದ್ರು ನಿಭಾಯಿಸೋ ಅಂಥ ಸಾಮರ್ಥ್ಯ ಈಗಿನಿಂದನೇ ಪ್ರಯತ್ನ ಇದೆ. ಈ ಬಡ್ಜೆಟ್ ಮಾಡಿದಾಗಲೂ ಅದನ್ನು ನೋಡಿದ್ದೀವಿ. ಬಡ್ಜೆಟ್ಗೆ ಮುಂಚೆ ಸ್ವಲ್ಪ ದಿನ ಕಸ್ಟಮ್ ಡ್ಯೂಟೀಸ್ ರೆಡ್ಯೂಸ್ ಮಾಡಿದಾಗಲೂ ನೋಡಿದ್ದೀವಿ. ಎಸ್, ಮಾತನಾಡೋಣ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.